ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಹೆಸರೆಂದ್ರೆ ಅದು ಲಕ್ಕುಂಡಿ. ಇದು ಕೇವಲ ಒಂದು ಗ್ರಾಮವಲ್ಲ, ಇದೊಂದು ಕಾಲದ ಗರ್ಭಗುಡಿ. ಒಂದ್ ಕಾಲದಲ್ಲಿ ಇಲ್ಲಿ ಬಂಗಾರದ ಮಳೆ ಸುರಿತಾ ಇತ್ತಂತೆ. ಇವತ್ತು ಅದೇ ಲಕ್ಕುಂಡಿಯ ಮಣ್ಣು ಅಗದ್ರೆ ಸಾಕು ಇತಿಹಾಸ ಎದ್ದು ಬಂದು ನಿಲ್ತಾ ಇದೆ. ಆದ್ರೆ ಕೇವಲ ಇತಿಹಾಸವಲ್ಲ, ಆ ಇತಿಹಾಸವನ್ನ ಕಾಯಲು ಶತಮಾನಗಳಿಂದ ಹೊಂಚು ಹಾಕಿ ಕುಳಿತಿರುವ ನಾಗರಾಜನು ಎದ್ದು ಬರ್ತಾ ಇದ್ದಾನೆ. ಹೌದು, ಲಕ್ಕುಂಡಿಯಲ್ಲಿ ಈಗ ನಡೀತಾ ಇರೋದು ಸಾಮಾನ್ಯ ಉತ್ಖನನ ಅಲ್ಲ, ನಿಧಿಗಾಗಿ ಹುಡುಕಾಟ. 8 ಮೀಟರ್ ಉದ್ದದ ನಾಗರಹಾವು ರಾತ್ರೋರಾತ್ರಿ ಕೇಳಿ ಬರ್ತಾ ಇರುವ ವಾಮಾಚಾರದ ಕಥೆಗಳು. ಇದರ ಮಧ್ಯೆ 91 ವರ್ಷದ ವೃದ್ಧರೊಬ್ಬರು ಹೇಳ್ತಾ ಇರುವ ಆಘಾತಕಾರಿ ಸತ್ಯ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದ ಮಣ್ಣಿನಲ್ಲಿ ಅಡಗಿದ್ಯಾ 7 ಅಡಿ ಬಂಗಾರದ ಸರ್ಪ, 11 ಅಡಿ ಆಳದಲ್ಲಿ ಅಡಗಿದ್ಯಾ ನವರತ್ನಗಳ ಭಂಡಾರ. ಆ ಭಂಡಾರವನ್ನ ಮುಟ್ಟಲು ಹೋದ್ರೆ ಏನಾಗುತ್ತೆ? ಉತ್ಖನನ ಮಾಡ್ತಾ ಇರ್ಬೇಕಾದ್ರೇನೆ ಕಾರ್ಮಿಕರು ಎದ್ದು ಓಡಿ ಹೋಗಿದ್ದು ಯಾಕೆ? ಹಾಗಾದ್ರೆ ನಿಧಿಗಾಗಿ ಅಗಿತಾ ಇರುವ ಸರ್ಕಾರಕ್ಕೆ ಕಾದಿದ್ಯಾ ಗಂಡಾಂತರ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ನಿಧಿ ಆಸೆಗಾಗಿ ಸರ್ಕಾರ ಇಡೀ ಲಕ್ಕುಂಡಿಯನ್ನ ಅಗಿಯೋದು ಸರಿನೋ ತಪ್ಪು ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಲಕ್ಕುಂಡಿ ಜನರಿಗೆ ಸೂಕ್ತ ಪರಿಹಾರವನ್ನ ಸರ್ಕಾರ ಒದಗಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಲಕ್ಕುಂಡಿಯಲ್ಲಿ ಉತ್ಖನನ ಬರದಿಂದ ಸಾಗ್ತಾ ಇದೆ. ಈಗಾಗಲೇ 5 ದಿನಗಳ ಕಾಲ ಆಯಿತು. ಬಿಸಿಲು ನೆತ್ತಿ ಸುಡ್ತಾ ಇತ್ತು. ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಕಾರ್ಮಿಕರು ಆಳವಾದ ಗುಂಡಿಯಲ್ಲಿ ಮಣ್ಣು ಅಗಿತಾ ಇದ್ದಾರೆ. ಈ ವೇಳೆ ಹಠಾತ್ತನೆ ಅಲ್ಲಿ ಕಂಡಂತಹ ದೃಶ್ಯ ಎಂತವರ ಎದೆಯಲ್ಲೂ ಕೂಡ ನಡುಕವನ್ನು ಹುಟ್ಟಿಸುವಂತಿತ್ತು. ಸುಮಾರು 8 ಮೀಟರ್ ಉದ್ದದ ಬೃಹತ್ ನಾಗರಹಾವೊಂದು ಹೆಡೆ ಎತ್ತಿ ನಿಂತಿತ್ತು. ಅದು ಸಾಮಾನ್ಯ ಹಾವಾಗಿರ್ಲಿಲ್ಲ. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಅದು ಆ ಜಾಗವನ್ನ ಕಾಲದಿಂದಲೇ ಕಾಯ್ತಾ ಇರುವ ಕ್ಷೇತ್ರ ಪಾಲಕನಂತೆ. ಸರಿದು ಸಾಮಾನ್ಯ ಹಾವಲ್ಲ, ಅದಕ್ಕೆ ಕೂದಲಿದ್ಯಂತೆ. ಕೂದಲಿರುವ ನಾಗರಹಾವು ಕಾಣಿಸಿಕೊಂಡ್ರೆ ಅಲ್ಲಿ ದೊಡ್ಡ ನಿಧಿ ಇರುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ರು. ಈಗ ಅದು ನಿಜವಾಗಿದೆ ಅಂತ ಕೂಡ ಅಲ್ಲಿನ ಜನರು ಮಾತನಾಡ್ತಾ ಇದ್ದಾರೆ. ಏನು ಲಕ್ಕುಂಡಿ ಗ್ರಾಮದಲ್ಲಿ ಈಗ ಕಾಡ್ಗೆ ಚಿಂತೆ ಹಬ್ಬಿರುವಂತಹ ವದಂತಿ ಏನಂದ್ರೆ, ಕೂದಲು ಇರುವ ನಾಗರಹಾವು ಪುರಾಣಗಳಲ್ಲಿ ನಾವು ಕೇಳಿದ್ದೀವಿ, ನಿಧಿ ಇರುವ ಜಾಗದಲ್ಲಿ ನಾಗಪ್ಪ ಕಾವಲು ಕಾಯ್ತಾನೆ ಅಂತ. ವಿಜ್ಞಾನ ಏನೇ ಹೇಳಲಿ, ಲಕ್ಕುಂಡಿಯ ಜನರ ನಂಬಿಕೆ ಮಾತ್ರ ಅಚಲವಾಗಿದೆ. ಈ ಹಾವನ್ನ ನೋಡಿದ ನಂತರ ಎಷ್ಟು ಕಾರ್ಮಿಕರು ಕೆಲಸ ಮಾಡಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆ ಹಾವು ಸುಮ್ಮನೆ ಅಲ್ಲಿಗೆ ಬಂದಿಲ್ಲ, ಅದು ಬಂದಿರುವುದು ಅಲ್ಲಿ ಸಿಕ್ಕಿರುವ ಅಪರೂಪದ ಶಿವಲಿಂಗ ಮತ್ತು ಪ್ರಾಚೀನ ಅವಶೇಷಗಳನ್ನ ರಕ್ಷಣೆ ಮಾಡಲು ಎಂಬಂತಹ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇನ್ನು ಹಾವಿನ ಭಯದ ನಡುವೆ ಕೂಡ ಕುತೂಹಲ ಕೆರಳಿಸಿರೋದು ಅಲ್ಲಿ ಸಿಕ್ಕಿರುವ ವಸ್ತುಗಳು. ಶನಿವಾರ ಶಿವಲಿಂಗದ ಪೀಠ ಸಿಕ್ಕರೆ, ಭಾನುವಾರ ನಾಗಸರ್ಪದ ವಿಚಿತ್ರವಾದ ಅಪರೂಪದ ಅವಶೇಷ ಸಿಕ್ಕಿದೆ. ಇನ್ನು ಇಲ್ಲಿ ಗಮನಿಸಿ ನೋಡಿ, ನಾಗರಹಾವಿನ ಚಿತ್ರ ಸಿಕ್ಕಿದ ಮರುದಿನವೇ ಜೀವಂತ ನಾಗರಹಾವು ಪ್ರತ್ಯಕ್ಷವಾಗಿದೆ. ಇದು ಕಾಕತಾಳೀಯವೋ ಅಥವಾ ದೈವ ಇಚ್ಛೆಯೋ ಗೊತ್ತಿಲ್ಲ. ಇನ್ನು ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಇಲ್ಲಿ ಪತ್ತೆಯಾಗಿರುವ ಕೋಟೆ ಗೋಡೆ ಸರಿಸುಮಾರು 300 ವರ್ಷಗಳಷ್ಟು ಹಳೆಯದು. ಆದ್ರೆ ಇದರ ವಿಶೇಷತೆ ಇರುವುದು ಅದರ ಕಲ್ಲುಗಳಲ್ಲಿ. ಈ ಗೋಡೆಗಳನ್ನ ಕಟ್ಟಲು ಬಳಸಲಾದಂತಹ ಕಲ್ಲುಗಳ ಮೇಲೆ ಕಲ್ಯಾಣ ಚಾಳುಕ್ಯರ ಶೈಲಿಯ ಕೆತ್ತನೆಗಳಿವೆ. ಅಂದ್ರೆ 300 ವರ್ಷಗಳ ಹಿಂದೆ ಕೋಟೆ ಕಟ್ಟುವಾಗ ಅದಕ್ಕೂ ಹಿಂದಿನ 1000 ವರ್ಷಗಳಷ್ಟು ಹಳೆಯ ದೇವಾಲಯಗಳ ಕಲ್ಲುಗಳನ್ನು ಬಳಸಲಾಗಿದ್ಯಾ. ಇದರ ಜೊತೆಗೆ ಶಿಲಾಯುಗದ ಆಯುಧವು ಕೂಡ ಪತ್ತೆಯಾಗಿದೆ. ಅಂಡಾಕಾರದ ಮೊನಚಾದ ಕಲ್ಲಿನ ಆಯುಧ ಇದಾಗಿದ್ದು, ಇದು ಆದಿಮಾನವರು ಬೇಟೆಯಾಡಲು ಬಳಸ್ತಾ ಇದ್ದ ಆಯುಧವಾಗಿದೆ. ಅಂದ್ರೆ ಲಕ್ಕುಂಡಿ ಕೇವಲ ರಾಜರ ಕಾಲದಲ್ಲಿ ಮಾತ್ರವಲ್ಲ, ಶಿಲಾಯುಗದಿಂದಲೂ ಕೂಡ ಮಾನವನ ನೆಲೆಬೀಡಾಗಿತ್ತ. ಇನ್ನು ತಾಮ್ರದ ಗಂಟೆ, ಶಿವನ ವಿಗ್ರಹ, ಕಳಶ, ಬೋದಿಗೆಯ ಅವಶೇಷ ಕೂಡ ಇಲ್ಲಿ ಪತ್ತೆಯಾಗಿದ್ದು, ಪ್ರತಿ ಅಡಿ ಮಣ್ಣನ್ನು ತೆಗೆದಾಗಲೂ ಅಲ್ಲಿ ಲಕ್ಕುಂಡಿ ತನ್ನ ಗತ ವೈಭವದ ಸಾಕ್ಷಿಯನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಆದ್ರೆ ಈ ಕಥೆಯಲ್ಲಿ ಅತ್ಯಂತ ರೋಚಕ ತಿರುವು ನೀಡಿರೋದು 91 ವರ್ಷದ ತೋಟಯ್ಯ ಕಾಶಯ್ಯ ಪತ್ರಿಮಠ ಅವರು. ಇಡೀ ಊರು ನಿಧಿ ಸಿಕ್ಕಿದೆ ಅಂತ ಈಗ ಆಶ್ಚರ್ಯ ಪಡ್ತಾ ಇದ್ದಾರೆ. ತೋಟಯ್ಯ ಅವರು ಮಾತ್ರ ಇದರಲ್ಲಿ ಹೊಸದೇನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತೋಟಯ್ಯ ಅವರ ಪ್ರಕಾರ ಲಕ್ಕುಂಡಿಯಲ್ಲಿ ಮಳೆ ಬಂದ್ರೆ ಸಾಕು, ರಸ್ತೆಯಲ್ಲಿ ಚಿನ್ನ ರತ್ನಗಳು ಕೂಡ ಹರಿದು ಬರ್ತಾ ಇವೆಯಂತೆ. ನಾನು ಮಳೆ ಬಂದಾಗಲೆಲ್ಲ ನಿಧಿ ಹಾರಿಸಲು ಹೋಗ್ತಾ ಇದ್ದೆ. ಪಂಚನೀಲ, ಕಾಣಿಗ ನೀಲ, ಇಂದ್ರನೀಲ, ಜಂಬನೀಲ, ಸ್ಫಟಿಕ, ಚಿನ್ನದ ನಾಣ್ಯಗಳು ಅಬ್ಬಬ್ಬಾ ಒಂದೆರಡಲ್ಲ, ಸಿಕ್ಕಿರೋದೆಲ್ಲ ಗದಗ ಪೇಟೆಯಲ್ಲಿ ಮಾರಿ ಜೀವನ ನಡೆಸ್ತಾ ಇದ್ದೇನೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಒಂದು ಕಾಸಿನ ವಸ್ತು ಕೂಡ ನೀಡಿಲ್ಲ. ಇದು ತೋಟಯ್ಯ ಅವರ ನೇರ ಮಾತಾಗಿದ್ದು, ಇವರು ಹೇಳುವ ಪ್ರಕಾರ ಅವರು ಎಷ್ಟು ವರ್ಷಗಳಿಂದ ಈ ಮಣ್ಣಿನಲ್ಲಿ ಸಿಕ್ಕಂತಹ ನಿಧಿಯಿಂದಲೇ ಬದುಕು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾದ್ರೆ ಲಕ್ಕುಂಡಿಯ ಮಣ್ಣಿನ ಪ್ರತಿ ಕಣದಲ್ಲೂ ಕೂಡ ಸಂಪತ್ತು ಅಡಗಿದ್ಯಾ? ಇಷ್ಟು ವರ್ಷ ಯಾರ ಗಮನಕ್ಕೂ ಬಾರದೆ ತೋಟಯ್ಯ ಈ ನಿಧಿಯ ಒಡೆಯರಾಗಿದ್ರ? ಇನ್ನು ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ತೋಟಯ್ಯ ಅವರು ಕೇವಲ ಸಿಕ್ಕ ನಿಧಿಯ ಬಗ್ಗೆ ಮಾತ್ರ ಮಾತನಾಡಿಲ್ಲ. ಇವರು ಹೇಳಿದ ಇನ್ನೊಂದು ವಿಚಾರ ಕೂಡ ಈಗ ಲಕ್ಕುಂಡಿಯ ನಿದ್ದೆಗೆಡಿಸಿದೆ. ಅದೇ ವಾಮಾಚಾರ. ಕೆಲವು ವರ್ಷಗಳ ಹಿಂದೆ ಇದೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿಧಿಗಾಗಿ ವಾಮಾಚಾರ ನಡೆದಿತ್ತಂತೆ. ಕಗ್ಗತ್ತಲ ರಾತ್ರಿಯಲ್ಲಿ ಮಂತ್ರ ತಂತ್ರಗಳನ್ನ ಬಳಸಿ ನಿಧಿ ಕಾಯಲು ಯತ್ನಿಸಿದ್ರಂತೆ. ನಿಧಿಯನ್ನ ಕದಿಯಲು ಯತ್ನಿಸಲಾಗಿತ್ತಂತೆ. ಇನ್ನು ತೋಟಯ್ಯ ಅವರು ಓದಿದ ಹಳೆಯ ಪುಸ್ತಕವೊಂದರಲ್ಲಿ ಮತ್ತು ಹಿರಿಯರು ಹೇಳಿದ ಮಾತುಗಳ ಪ್ರಕಾರ, ಲೋಹಿಗುಂಡಿಯ ಉತ್ತರ ದಿಕ್ಕಿಗೆ ವೀರಭದ್ರ ದೇವರಿದೆ. ಆ ದೇವರ ದೃಷ್ಟಿಯ ಎದುರು ಒಂದು ಮಾಡ ಇದೆ. ಆ ಮಾಡದ ಸರಿಯಾಗಿ 11 ಅಡಿ ಕೆಳಗೆ ಆಗಿದ್ರೆ ಅಲ್ಲಿ ನವರತ್ನ ಖಚಿತವಾದ 7 ಅಡಿ ಉದ್ದದ ಬಂಗಾರದ ಸರ್ಪವಿದೆಯಂತೆ. ಕಲ್ಪನೆ ಮಾಡ್ಕೊಳ್ಳಿ, 7 ಅಡಿ ಉದ್ದದ ಬಂಗಾರದ ಸರ್ಪ, ಅದಕ್ಕೆ ಮೀಸಲು
ತುಪ್ಪ ಮತ್ತು ಪಂಚಾಮೃತ ಅಭಿಷೇಕ ಮಾಡಿದ್ರೆ ಆ ನಿಧಿ ದಕ್ಕುತ್ತೆ ಎಂಬ ನಂಬಿಕೆ ಇದೆಯಂತೆ. ಇದು ಕೇವಲ ಮೌಢ್ಯವೇ ಅಥವಾ ನಿಜವಾಗಿಯೂ ಆಳದಲ್ಲಿ ಅಂತಹದೊಂದು ನಿಧಿ ಅಡಗಿದ್ಯಾ? ಅಂದು ವಾಮಾಚಾರ ಮಾಡಿದವರು ವಿಫಲರಾದ್ರ ಅಥವಾ ಆ ಬಂಗಾರದ ಸರ್ಪವನ್ನ ಕಾಯಲೆಂದೇ ಇಂದು ಆ 8 ಮೀಟರ್ ಉದ್ದದ ನಾಗರಹಾವು ಪ್ರತ್ಯಕ್ಷವಾಗಿದ್ಯಾ? ಈತರ ಪ್ರಶ್ನೆಗಳು ನೂರಾರು ಕಾಣ್ತಾ ಇದೆ. ಅದಕ್ಕೆ ಉತ್ತರ ಮಾತ್ರ ಮಣ್ಣಿನ ಅಡಿಯಲ್ಲಿದೆ. ಇನ್ನು ಲಕ್ಕುಂಡಿ ಈಗ ಒಂದು ಗ್ರಾಮವಾಗಿ ಉಳಿದಿಲ್ಲ, ಅದೊಂದು ನಿಗೂಢ ತಾಣವಾಗಿದೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭದ್ರತೆ ಒದಗಿಸಿದ್ದಾರೆ. ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಆದ್ರೆ ಜನರ ಕುತೂಹಲಕ್ಕೆ ಅಣೆಕಟ್ಟು ಹಾಕಲು ಸಾಧ್ಯನಾ? ತಂಡೋಪತಂಡವಾಗಿ ಜನ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಒಂದೇ ಮಾತು, ಆ ಬಂಗಾರದ ಸರ್ಪ ಸಿಗಬಹುದಾ ಅಂತ. ಉತ್ಖನನ ಮುಂದುವರೆದ್ರೆ ಶಿಲಾಯುಗದಿಂದ ಚಾಲುಕ್ಯರವರೆಗೆ, ವಾಮಾಚಾರದಿಂದ ವಿಜ್ಞಾನದವರೆಗೆ ಲಕ್ಕುಂಡಿ ತನ್ನ ಒಡಲಲ್ಲಿ ಇನ್ನೂ ಎಷ್ಟು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ. ಆದ್ರೆ ವೀಕ್ಷಕರೇ, ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗಳಿವೆ, ಆದ್ರೆ ಲಕ್ಕುಂಡಿಯಲ್ಲಿ ಮಾತ್ರ ಯಾಕೆ ಪದೇ ಪದೇ ಚಿನ್ನದ ನಾಣ್ಯಗಳು ಸಿಗ್ತಾ ಇವೆ? ತೋಟಯ್ಯನವರು ಹೇಳುವಂತೆ ಮಳೆ ಬಂದಾಗ ರಸ್ತೆಯಲ್ಲಿ ಹರಳುಗಳು ಸಿಗಲು ಕಾರಣವೇನು? ಇದಕ್ಕೆ ಉತ್ತರ ಇತಿಹಾಸದ ಪುಟಗಳಲ್ಲಿ ಅಡಗಿದೆ. ಲಕ್ಕುಂಡಿ ಕೇವಲ ಒಂದು ಸಾಮಾನ್ಯ ಗ್ರಾಮವಲ್ಲ. ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಇದಷ್ಟೇ ಅಲ್ಲ, ಈ ಹಿಂದೆ ಹೇಳಿದ ಹಾಗೆ ಇದೊಂದು ಟಂಕಸಾಲೆಯಾಗಿತ್ತು. ಇಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸಲಾಗ್ತಾ ಇತ್ತು. ಇತಿಹಾಸಕಾರರ ಪ್ರಕಾರ ಲಕ್ಕುಂಡಿಯನ್ನ ಹಿಂದೆ ಲಕ್ಕಿಗುಂಡಿ ಅಂತ ಕರೆಯಲಾಗ್ತಾ ಇತ್ತು. ಇಲ್ಲಿ ಆಶ್ಚರ್ಯ ಏನಂತಂದ್ರೆ, ಇಲ್ಲಿ 101 ದೇವಾಲಯಗಳು ಮತ್ತು 101 ಬಾವಿಗಳಿವೆ. ಶ್ರೀಮಂತ ವರ್ತಕರು ಮತ್ತು ರಾಜಮನೆತನದವರು ತಮ್ಮ ಸಂಪತ್ತನ್ನ ಸಂರಕ್ಷಿಸಲು ಇಲ್ಲಿನ ನೆಲವನ್ನೇ ತಿಜೋರಿಯನ್ನಾಗಿ ಮಾಡ್ಕೊಂಡಿದ್ರು. ಬಹುಶಃ ಯುದ್ಧ ನಡೆದಾಗ ಅಥವಾ ದಾಳಿಗಳು ಸಂಭವಿಸಿದಾಗ ಇಲ್ಲಿನ ಜನರು ತಮ್ಮ ಬಂಗಾರ ಒಡವೆಯನ್ನ ಮಣ್ಣಿನಡಿ ಹೂತು ಹಾಕಿ ಓಡಿಯೋಗಿರಬಹುದು. ಅಂದು ಅವರು ಊತಿ ಹಾಕಿರುವ ಈ ಸಂಪತ್ತು ಇಂದಿಗೂ ಕೂಡ ಲಕ್ಕುಂಡಿಯ ಮಣ್ಣಿನಲ್ಲಿ ಸುಪ್ತವಾಗಿ ಮಲಗಿದೆ. ತೋಟಯ್ಯನವರಿಗೆ ಸಿಕ್ಕಿದ್ದು ಅದೇ ಇತಿಹಾಸದ ಚೂರುಗಳ? ಈ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಈಗ ಲಕ್ಕುಂಡಿಯಲ್ಲಿ ಒಂದು ವಿಚಿತ್ರ ಸಂಘರ್ಷ ಕೂಡ ಏರ್ಪಟ್ಟಿದೆ. ಒಂದ್ ಕಡೆ ವಿಜ್ಞಾನ, ಇನ್ನೊಂದು ಕಡೆ ನಂಬಿಕೆ. ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿ ಸಿಗ್ತಾ ಇರುವುದು ಪ್ರತಿಯೊಂದು ಕಲ್ಲು, ಮಣ್ಣಿನ ಮಡಿಕೆ ಮತ್ತು ಆಯುಧಗಳು ಇತಿಹಾಸವನ್ನ ಕಟ್ಟಿಕೊಡುವಂತಹ ಆಧಾರಗಳು. ಅವರಿಗೆ ಆ 8 ಮೀಟರ್ ಉದ್ದದ ಹಾವು ಕೇವಲ ಒಂದು ಸರಿಸೃಪ ಮಾತ್ರ. ಆದ್ರೆ ಗ್ರಾಮಸ್ಥರಿಗೆ ಇದು ದೈವ ಸ್ವರೂಪ. ಸರ್ಪಶಾಪ ಎಂಬ ಭಯ ಎಷ್ಟರ ಮಟ್ಟಿಗೆ ಅವರಲ್ಲಿ ಆವರಿಸಿದೆ ಅಂದ್ರೆ, ಜೆಸಿಬಿ ಯಂತ್ರದ ಚಾಲಕನು ಕೂಡ ಇಲ್ಲಿ ಮಣ್ಣು ತೆಗೆಯಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ವಾಮಾಚಾರದ ಕುರುಹುಗಳು ಸಿಕ್ಕ ನಂತರವಂತೂ, ಸೂರ್ಯ ಮುಳುಗಿದ ಮೇಲೆ ಅಂತೂ ಉತ್ಖನನ ನಡೆಯುವಂತಹ ಸ್ಥಳದ ಕಡೆಗೆ ಯಾರು ಕೂಡ ಸುಳಿತಾ ಇಲ್ಲ. ರಾತ್ರಿ ಆದ್ರೆ ಸಾಕು, ದೇವಸ್ಥಾನದ ಕಡೆಗೆ ವಿಚಿತ್ರ ಶಬ್ದಗಳು ಕೇಳಿಸ್ತಾವೆ ಎಂಬಂತಹ ಮಾತುಗಳು ಹರಿದಾಡ್ತಾ ಇವೆ. ಇದು ಕೇವಲ ಗಾಳಿ ಸುದ್ದಿಯೋ ಅಥವಾ ನಿಧಿಗಳ್ಳರು ಕತ್ತಲಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಲು ನಡೆಸ್ತಾ ಇರುವ ತಂತ್ರವೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಮಾತಂತ್ರೂ ಸತ್ಯ, ಆ ನಾಗರಾಜ ಅಲ್ಲಿರುವವರೆಗೂ ಮಣ್ಣಿನಡಿ ಇರುವಂತಹ ಸತ್ಯವನ್ನ ಅಷ್ಟು ಸುಲಭವಾಗಿ ಹೊರತೆಗೆಯಲು ಸಾಧ್ಯವಿಲ್ಲ. ಇನ್ನು ಲಕ್ಕುಂಡಿಯ ಮಣ್ಣಿನಲ್ಲಿ ಇನ್ನು ಏನಾದ್ರೂ ಅಡಗಿದೆಯೋ ಆ ದೇವರಿಗೆ ಗೊತ್ತು. ಸದ್ಯಕ್ಕೆ ಸಿಕ್ಕಿರುವುದು ಕೇವಲ ಹಿಮಗಡ್ಡೆಯ ತುದಿ ಮಾತ್ರ. ಸರ್ಕಾರ ಈ ಪ್ರದೇಶವನ್ನ ಸಂರಕ್ಷಿಸಿ ಮತ್ತಷ್ಟು ಆಳವಾಗಿ ಶೋಧನೆ ಮಾಡಿದ್ರೆ ಕರ್ನಾಟಕದ ಇತಿಹಾಸವನ್ನೇ ಬದಲಿಸುವಂತಹ ಪುರಾವೆಗಳು ಇಲ್ಲಿ ಸಿಗಬಹುದು. ಅಥವಾ ತೋಟಯ್ಯನವರು ಹೇಳಿದಂತೆ ಆ 7 ಅಡಿಯ ಬಂಗಾರದ ಸರ್ಪ ಮತ್ತು ನವರತ್ನದ ರಾಶಿ ಮನುಷ್ಯನ ಕಣ್ಣಿಗೆ ಬೀಳದಂತೆ ಶಾಶ್ವತವಾಗಿ ಕತ್ತಲಲ್ಲೇ ಉಳಿಬಹುದು. ನಿಧಿ ಸಿಗುತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಲಕ್ಕುಂಡಿ ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೆದಿದೆ. ಇತಿಹಾಸ, ವಿಸ್ಮಯ ಮತ್ತು ಭಯದ ಈ ತ್ರಿವೇಣಿ ಸಂಗಮದಲ್ಲಿ ಸತ್ಯ ಮಾತ್ರ ಮೌನವಾಗಿ ನಗ್ತಾ ಇದೆ. ಸೊ ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.